ಮೇಡಮ್ ಮೇಡಮ್ ಬಿಟ್ಬಿಡಿ ಮೇಡಮ್, ಬಿಟ್ಬಿಡಿ. ಅಯ್ಯೋ ಇವಾಗ ಹೇಗಿದೆ ಮೇಡಮ್? ಉಸಿರಾಡಕ್ ಆಗ್ತಿಲ್ಲ. ಆಮೇಲೆ ಕಣ್ಣು ಕತ್ಲೆ ಬರ್ತಿದೆ ಮೇಡಮ್. ಆಮೇಲೆ ಸತ್ತೋಗ್ತೀನೇನೋ ಅಂತ ಭಯ ಆಗ್ತಿದೆ ಮೇಡಮ್. ಆಮೇಲೆ ಮೇಡಮ್ ಬಿಟ್ಬಿಡಿ ಮೇಡಮ್. ಹೇಳೋದಕ್ಕೆ ಏನು ಉಳ್ದಿಲ್ಲ ಅಲ್ವಾ? ಮೇಡಮ್ ಬಿಟ್ಬಿಡಿ ಮೇಡಮ್. ಅವನು ಕೋಮದಿಂದ ಹೊರಗಡೆ ಬಂದಿದ್ದಾನೆ ಅಂದ್ರೆ ನನಗೂ ಹೀಗೆ ಆಗ್ತಿದೆ. ಅರ್ಥ ಆಯ್ತು ಮೇಡಮ್. ಆದ್ರೆ ಅವನು ಅಷ್ಟು ಭಯಂಕರವಾದ ವ್ಯಕ್ತಿನ? ಅಂದ್ರೆ ನಿಮಗೂ ಮೀರಿದವನ ಅಂತ? ಕೆಲವೊಂದಕ್ಕೆ ಹೋಲಿಕೆಗಳು ಇರಲ್ಲ ಅನ್ನಂತ. ಒಬ್ಬ ಮನುಷ್ಯನ ಚಿಕ್ಕ ಬುಲೆಟ್ ಇಂದ ಸಾಯಿಸ್ಬೋದು, ದೊಡ್ಡ ಬಾಂಬ್ ಇಂದನೂ ಸಾಯಿಸ್ಬೋದು. ರಕ್ತ ಕಾರ್ದೇನೆ ಕೇವಲ ಮಾತಿಂದ, ಕಣ್ಣೋಟದಿಂದನೂ ಸಾಯಿಸ್ಬೋದು. ಆ ACP ಇಳೆಯರಾಜ ಅಂತವನು. ಅವನ್ ಕಣ್ಣೋಟ ಕತ್ತಿ, ಅವನ್ ಮಾತುಗಳು ಬುಲೆಟ್. ಅವನು ಹಾಡ್ತಾ ಇದ್ರೆ ಮೈಯಲ್ಲಿ ರಕ್ತ ಎಲ್ಲ ಸರ 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 ಅಂತ ಕುದಿಯತ್ತೆ. ಅವನು ಪಕ್ಕದಲ್ಲಿದ್ರೆ ಹೈ ವೋಲ್ಟೇಜ್ ಕರೆಂಟ್ ಲೈನ್ ನನ್ನನ್ನ ಸುತ್ತಕೊಂಡಿರೋ ಹಾಗಿರತ್ತೆ. ಒಂದು ದೊಡ್ಡ ಜಲಪಾತ ಬೆಟ್ಟದ ಮೇಲಿಂದ ಕೆಳಗಡೆಗೆ ಬೀಳ್ತಿರೋ ಹಾಗಿರತ್ತೆ. ಅವನು ನನ್ನನ್ನ ಸಾಯಿಸಲ್ಲ, ಹಾಗಂತ ಪ್ರಶಾಂತವಾಗಿ ಬದುಕೋಕು ಬಿಡಲ್ಲ. ಮೇಡಮ್, ಅವನು ಯಾವನಾದ್ರೂ ಆಗಿರ್ಲಿ, ಅವನಿಗೆ ನೀವು ಭಯ ಪಡೋದ್ರಲ್ಲಿ ಅರ್ಥ ಇಲ್ಲ ಮೇಡಮ್. ನಾನು ಇಷ್ಟು ಹೇಳ್ತಿದ್ರು ನಿನಗೆ ಅರ್ಥನೇ ಆಗ್ತಿಲ್ಲ ಅಲ್ವಾ? ತುಂಬಾ ಹಸ್ವಲ್ಲಿರೋ ಒಂದು ಸಿಂಹ ಹುಲಿ ಎದುರು ಬಂದ್ರೆ ಏನ್ ನಡೆಯುತ್ತೆ? ಸಿಂಹ ಹುಲಿನ ತಿನ್ನುತ್ತಾ, ಹುಲಿ ಸಿಂಹನ ತಿನ್ನುತ್ತಾ? ಎರಡು ಬಲವಾದ ಪ್ರಾಣಿಗಳೇ ಆಗಿರೋದಕ್ಕೆ ಹೇಳೋಕ್ಕಾಗಲ್ಲ ಮೇಡಮ್. ನಮ್ಮಿಬ್ರು ಪರಿಸ್ಥಿತಿ ಕೂಡ ಅದೇ. ಯಾರು ಯಾರನ್ನ ಸಾಯಿಸ್ತಾರೋ ಗೊತ್ತಿಲ್ಲ. ಆ ಫ್ಯಾಮಿಲಿನ ಬೆದರಿಸೋದಕ್ಕೆ ಶಾಪ ಅನ್ನೋ ಅಸ್ತ್ರನ ಉಪಯೋಗಿಸೋಣ ಅನ್ಕೊಂಡೆ. ಆದ್ರೆ ನನ್ನನ್ನ ಬೆದರಿಸೋದಕ್ಕೆ ACP ಅನ್ನೋ ಬ್ರಹ್ಮಾಸ್ತ್ರನೇ ಬಂದಿದೆ. ಇವಾಗ ಏನ್ ಮಾಡೋದು ಅನಂತ? ಡೋಂಟ್ ವರಿ ಮೇಡಮ್, ACP ಅವರು ನಿಮ್ಮನ್ನ ಗುರ್ತಿಡಿಬೇಕು ಅಲ್ವಾ? ಅವನು ಹಳೇದನ್ನ ಮರ್ತೋಗಿದ್ದಾನೋ ಇಲ್ವೋ ಗೊತ್ತಿಲ್ಲ. ರಿಸ್ಕ್ ತಗೋಬಾರ್ದು ಅನಂತ. ಅವನ್ನ ಹಾಸ್ಪಿಟಲ್ ಅಲ್ಲೇ ಮುಗಿಸ್ಬಿಡ್ಬೇಕು. ರಿಸ್ಕ್ ತಗೋಬಾರ್ದು ಅಂತ ಹೇಳ್ತಾನೆ ಇಷ್ಟು ದೊಡ್ಡ ರಿಸ್ಕ್ ತಗೋತಾ ಇದಾರಲ್ಲ, ಯಾಕೆ?